ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇದು ಪ್ರಕೃತಿಯ ನಡುವೆ ನೆಲೆಸಿರುವ ಒಂದು ಪವಿತ್ರ ಧಾರ್ಮಿಕ ಕ್ಷೇತ್ರ. BR ಹಿಲ್ಸ್ ಎತ್ತರದಲ್ಲಿರುವ ಈ ದೇವಾಲಯದಲ್ಲಿ ಶ್ರೀ ರಂಗನಾಥ ಸ್ವಾಮಿಯ ದರ್ಶನ ಪಡೆದರೆ ಮನಸ್ಸಿಗೆ ಅಪಾರ ಶಾಂತಿ ದೊರೆಯುತ್ತದೆ. ಈ ಕ್ಷೇತ್ರದಲ್ಲಿ ವರ್ಷಗಳ ಇತಿಹಾಸ, ಅಪಾರ ನಂಬಿಕೆ, ಆಧ್ಯಾತ್ಮಿಕ ಶಕ್ತಿಯ ಪವಿತ್ರತೆ ಇದೆ. ದೇವಾಲಯವು ಶ್ರದ್ಧೆ, ಭಕ್ತಿಯ ಮತ್ತು ದೈವಿಕ ಶಕ್ತಿಯ ಪ್ರತಿರೂಪವಾಗಿದೆ. ಈ ಕ್ಷೇತ್ರದಲ್ಲಿ ಬರುವ ಪ್ರತಿಯೊಬ್ಬ ಭಕ್ತನಿಗೂ ದೇವರ ಅನುಗ್ರಹ ಲಭಿಸುವುದು ನಿಶ್ಚಿತ. ಈ ರಂಗನಾಥ ಸ್ವಾಮಿಯು ಈ ಆಲಯದಲ್ಲಿ ನೆಲೆಸಿದ್ದು ನಂಬಿಕೆಯ ಮಂದಿರವಾಗಿ ಸಾವಿರಾರು ಜನರಿಗೆ ಆಧ್ಯಾತ್ಮಿಕ ಶಕ್ತಿ ತುಂಬಿದೆ. ಶ್ರೀ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯಲ್ಲಿ BR ಪರ್ವತ ಶ್ರೇಣಿಯ ಅತ್ಯುನ್ನತ ಶಿಖರವಾದ ವೈಟ್ ಕ್ಲಿಫ್ ಮೇಲೆ ಇದೆ. ಒಂದು ಕಥೆಯ ಪ್ರಕಾರ ತಿರುಪತಿಯ ವೆಂಕಟರಮಣ, ಶ್ರೀರಂಗಪಟ್ಟಣದ ರಂಗನಾಥ, ಶಿವನ ಸಮುದ್ರದ ಶ್ರೀರಂಗ, ತಿರುಚಿರಪಳ್ಳಿಯ ಶ್ರೀರಂಗ, ಬಿಳಿಗಿರಿ ರಂಗ ಈ 5 ಅಣ್ಣ ತಮ್ಮಂದಿರು. ತಿರುಪತಿ ವೆಂಕಟೇಶ ಅವರಲ್ಲಿ ಹಿರಿಯವ. ಅವನಿಗೊಮ್ಮೆ ತಲೆನೋವು ಕಾಣಿಸಿಕೊಂಡಿತು. ಸೀಗೆಕಾಯಿ ಅಂಜನದ ಪಟ್ಟು ಕಟ್ಟಿ ಸ್ನಾನ ಮಾಡಿದರೆ ಅದು ಹೋಗುವುದೆಂದು ತಿಳಿಯಿತು. ತಮ್ಮಂದಿರನ್ನು ಕರೆದು ಸೀಗೆಕಾಯಿ ತರಲು ಹೇಳಿದ. ಹೊರಟ 4 ಬೇರೆ ಬೇರೆ ಸ್ಥಳಗಳಲ್ಲಿ ನೆಲೆಸಿದರೆ ಹೊರತು ಸೀಗೆಕಾಯಿ ಕೊಂಡೊಯ್ಯಲಿಲ್ಲ. ಅವನ ಗುಡಿಯಲ್ಲಿ ತೆಂಗಿನಕಾಯಿ ಒಡೆಯುವಂತಿಲ್ಲ, ಏಕೆಂದರೆ ಅವನಿಗೆ ತಲೆನೋವು. ವೆಂಕಟೇಶ್ವರನ ಹಣೆಯ ತುಂಬ ವ್ಯಾಪಿಸಿರುವ ನಾಮಗಳನ್ನು ತಲೆನೋವಿಗಾಗಿ ಹಾಕಿದ ಸೀಗೆಕಾಯಿ ಅಂಜನದ ಪಟ್ಟು ಎಂದು ಇಂದಿಗೂ ಜನ ನಂಬುತ್ತಾರೆ. ಇನ್ನೊಂದು ದಂತಕಥೆಯ ಪ್ರಕಾರ ವಸಿಷ್ಠ ಋಷಿಯು ಈ ಬೆಟ್ಟಗಳ ಮೇಲೆ ರಂಗನಾಥ ಸ್ವಾಮಿ ಎಂದು ಕರೆಯಲ್ಪಡುವ ವೆಂಕಟೇಶ್ವರ ದೇವರಿಗಾಗಿ ತಪಸ್ಸು ಮಾಡಿದನು. ದೇವರು ಅವನಿಗೆ ಕಾಣಿಸಿಕೊಂಡು ಆಶೀರ್ವಾದಿಸಿದನು. ಈ ಕ್ಷಣವನ್ನು ಗುರುತಿಸಲು ವಸಿಷ್ಠ ಋಷಿ ರಂಗನಾಥ ಸ್ವಾಮಿ ಮೂಲ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿ ದೇವರನ್ನು ಇಲ್ಲಿ ಪೂಜಿಸಿದನು. ದೇವಾಲಯದ ಗರ್ಭಗುಡಿಯಲ್ಲಿ ಒಂದು ದೊಡ್ಡ ಜೋಡಿ ಪಾದುಕೆಗಳನ್ನು ಇಡಲಾಗಿದೆ. ದೇವರು ಅವುಗಳನ್ನು ಧರಿಸಿ ಪ್ರತಿದಿನ ರಾತ್ರಿ ಕಾಡಿನಲ್ಲಿ ಸುತ್ತಾಡುತ್ತಾನೆ ಎಂದು ನಂಬಲಾಗಿದೆ. ಮುಖ್ಯ ದೇವರಾದ ಶ್ರೀ ರಂಗನಾಥ ಸ್ವಾಮಿಯ ಮೂಲ ಪ್ರತಿಮೆಯು 5 ಅಡಿ ಎತ್ತರವಿದ್ದು ನಿಂತಿರುವ ಭಂಗಿಯಲ್ಲಿ ಬೇಟೆಗಾರನಂತೆ ವೇಷ ಧರಿಸಿ ಸೊಂಟದಲ್ಲಿ ಕಟಾರಿ ಹಿಡಿದಿದೆ. ರಂಗನಾಥ ಸ್ವಾಮಿಯ ದೇವಾಲಯದ ಬಲಭಾಗದಲ್ಲಿ ರಂಗನಾಯಕಿ ಅಮ್ಮನವರ ಸನ್ನಿಧಿಯಲ್ಲಿ ಲಕ್ಷ್ಮೀ ದೇವತೆ ಪ್ರತ್ಯೇಕ ದೇವಾಲಯವನ್ನು ಹೊಂದಿದ್ದಾರೆ. ಭಗವಾನ್ ರಾಮನು ಈ ಕ್ಷೇತ್ರಕ್ಕೆ ಭೇಟಿ ನೀಡಿದ್ದನು. ಸೀತಾದೇವಿಯನ್ನು ಹುಡುಕುತ್ತಾ ರಾಮ ಮತ್ತು ಲಕ್ಷ್ಮಣರು ಈ ಸ್ಥಳಕ್ಕೆ ಬಂದು ದೇವರಿಗೆ ಪ್ರಾರ್ಥನೆ ಸಲ್ಲಿಸಿದರು ಎಂದು ಹೇಳಲಾಗುತ್ತದೆ. ಮುಖ್ಯ ದೇವಾಲಯವಾದ ಬಿಳಿಗಿರಿ ರಂಗನಾಥನ ಸಮೀಪದಲ್ಲಿ ಶ್ರೀ ಗಂಗಾಧರೇಶ್ವರ ದೇವಸ್ಥಾನ, ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಶ್ರೀ ಗಜೇಂದ್ರ ಸ್ವಾಮಿ ದೇವಸ್ಥಾನದಂತಹ ಇತರ ದೇವಾಲಯಗಳಿವೆ. ರಂಗನಾಥನ ಅವತಾರವಾದ ಪರಶುರಾಮನು ಈ ಬೆಟ್ಟದಲ್ಲಿ ತಪಸ್ಸು ಮಾಡಿ ಮಾತೃ ಹತ್ಯೆ ದೋಷದಿಂದ ಮುಕ್ತಿ ಪಡೆಯಲು ರಂಗನಾಥನನ್ನು ಪೂಜಿಸಿದನೆಂದು ಒಂದು ಮಹಾಕಾವ್ಯದ ಕಥೆಯಿದೆ. ಇಲ್ಲಿ ಹುಟ್ಟುವ ನದಿಯನ್ನು ಕಾವೇರಿ ನದಿಯ ಉಪನದಿಯಾದ ಭಾರ್ಗವಿ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಈ ದೇವಾಲಯಕ್ಕೆ ಭೇಟಿ ನೀಡಿ ಭಗವಂತನನ್ನು ಧ್ಯಾನಿಸುವವನು ತನ್ನ ಎಲ್ಲ ನಕಾರಾತ್ಮಕ ಕರ್ಮಗಳನ್ನು, ದೋಷಗಳನ್ನು ಸುಡಬಹುದು. ದೇವಾಲಯ ಇರುವ ಗುಡ್ಡವು ಸ್ಥಳೀಯವಾಗಿ ದೊಡ್ಡ ಸಂಪಿಗೆ ಎಂದು ಕರೆಯಲ್ಪಡುವ ಚಂಪಕ ಮರಕ್ಕೆ ಹೆಸರುವಾಸಿಯಾಗಿದೆ. ಇದು ಬಹಳ ಹಳೆಯದು ಎಂದು ನಂಬಲಾಗಿದೆ. ಏಪ್ರಿಲ್ ತಿಂಗಳಿನಲ್ಲಿ ವೈಶಾಖ ಮಾಸದ ಸಮಯದಲ್ಲಿ ನಡೆಯುವ ದೇವರ ವಾರ್ಷಿಕ ರಥೋತ್ಸವವು ಈ ಪ್ರದೇಶದಲ್ಲಿ ಪ್ರಸಿದ್ಧವಾಗಿದೆ ಮತ್ತು ಇತರ ಸ್ಥಳಗಳಿಂದಲೂ ಹಲವಾರು ಯಾತ್ರಿಕರನ್ನು ಆಕರ್ಷಿಸುತ್ತದೆ. ದೇವಾಲಯವು ಬೆಳಿಗ್ಗೆ 7ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಮತ್ತು ಸಂಜೆ 4ರಿಂದ 6 ಗಂಟೆಯವರೆಗೆ ತೆರೆದಿರುತ್ತದೆ.
ದೇವಾಲಯವು ಮೈಸೂರಿನಿಂದ 120 ಕಿಲೋಮೀಟರ್ ಮತ್ತು ಬೆಂಗಳೂರಿನಿಂದ 247 ಕಿಲೋಮೀಟರ್ ದೂರದಲ್ಲಿದೆ. ಶ್ರೀ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯದ ಈ ಪವಿತ್ರ ಯಾತ್ರೆ ನಿಮಗೆ ಇಷ್ಟವಾಯಿತು ಎಂದು ಆಶಿಸುತ್ತೇನೆ. ದೇವರ ದರ್ಶನ, ನಿಸರ್ಗದ ಶಾಂತಿ ಮತ್ತು ಆಧ್ಯಾತ್ಮಿಕ ಅನುಭವ ಇವುಗಳ ಸಮನ್ವಯ ಈ ಕ್ಷೇತ್ರದಲ್ಲಿ ಸಿಗುತ್ತದೆ. ದೇವರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಎಂಬುದು ನಮ್ಮ ಆರೈಕೆ. ಇನ್ನಷ್ಟು ಇಂತಹ ಭಕ್ತಿಪೂರ್ಣ ಹಾಗೂ ಪ್ರವಾಸಾತ್ಮಕ ವಿಡಿಯೋಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.